ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನುಡಿದಂತೆ ನಡೆದಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ 5 ಗ್ಯಾರಂಟಿ ಯೋಜನೆಗಳು ಜನರ ಭರವಸೆಗಳನ್ನು ಈಡೇರಿಸುವ ಮುಖೇನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಅನುಕೂಲವಾಗಲಿದೆ ಎಂದು ಬಳ್ಳಾರಿ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಗುಜ್ಜಲ್ ನಾಗರಾಜ್ ಅವರು ಕಂಪ್ಲಿಯ ಶಾಸಕರ ಗೃಹ ಕಚೇರಿಯಲ್ಲಿ ಇಂದು ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದರು. ಬಳ್ಳಾರಿ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಪಕ್ಷದ ಅಲೆ ಇದ್ದು ಯಾರೇ ಅಭ್ಯರ್ಥಿಗಳಾಗಿದ್ದರೂ ಸಹ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ. ಬಳ್ಳಾರಿ ಜಿಲ್ಲೆಯಾದ್ಯಂತ ನಮ್ಮ ಬೆಂಬಲಿಗರು, ಶಾಸಕರು, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನನಗೆ ಟಿಕೆಟ್ ನೀಡುವಂತೆ ನಮ್ಮ ಪಕ್ಷದ ಹೈಕಮಾಂಡ್ಗೆ ಒತ್ತಾಯಿಸಿದ್ದಾರೆ. ನಾನು ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದೇನೆ. 2013ರಲ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒತ್ತಾಸೆಯಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮುಂದಾಗಿದ್ದೇನೆ. ಹೈಕಮಾಂಡ್ ನಾಯಕರು ಈ ಬಾರಿ ನನಗೆ ಟಿಕೆಟ್ ನೀಡಿ ಅವಕಾಶ ಮಾಡಿಕೊಡುವಂತೆ ಒತ್ತಾಯಿಸಿದರು. ಮುಂಬರುವ ಎಂಪಿ ಚುನಾವಣೆಗೆ ಸ್ಥಳೀಯವಾಗಿ ನಾವು ಕೂಡ ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸೇವೆಯನ್ನು ನಿಷ್ಠಾವಂತರಾಗಿ ಮಾಡಿರ್ತೇವೆ. 2013ರಲ್ಲಿ ಕೂಡ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆದಮೇಲೆ 18ರಲ್ಲಿ ನಮ್ಮ ಹಳೆಯಂದ್ರಾದ ಗಣೇಶ್ ಅವರಿಗೆ ಕೊಟ್ಟರು ಕೂಡ ನಾವು ಆನೆಸ್ಟಾಗಿ ನಮಗೆ ಕೊಟ್ಟಿಲ್ಲ ಅಂತಂದೇನು ಮಾಡಿಲ್ಲ. ಯಾಕಂದರೆ ಆನೆಸ್ಟಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಲ್ಲಿ ಎಲ್ಲ ಕ್ಷೇತ್ರಗಳ ಒಗ್ಗಟ್ಟಿನಿಂದ ಮತ್ತು ನಿಷ್ಠಾವಂತ ಸೇವೆಯನ್ನು ಮಾಡಿದ್ವಿ. ಹಾಗಾಗಿ ಈ ಬಾರಿ ನಾವು ಲೋಕಸಭಾ ಟಿಕೆಟನ್ನು ಕೊಡಬೇಕಂತಂದೇಳಿ ಆ್ಯಕ್ಚುಲಿ 2019ರಲ್ಲಿ ಕೂಡ ನಾವು ನಾಮಿನೇಷನ್ ಡಿ ಕೆ ಶಿವಕುಮಾರ್ ಹೇಳಿದ ನಾಮಿನೇಷನ್ ಆಗಿದ್ವಿ. ಅವಾಗ ಅನಿವಾರ್ಯ ಕಾರಣದಿಂದ ಮತ್ತೆ ಹೈಕಮಾಂಡ್ ಉಗ್ರಪ್ಪ ಅವರಿಗೆ ಕೊಟ್ಟಿದ್ದೆ, ನೀವು ವಾಪಸ್ ತಗೊಂಡು ಬಂದರು. ಅದು ಕೂಡ ನಾವು ವಾಪಸ್ ತಗೊಂಡು ಉಗ್ರಪ್ಪ ಅವರಿಗೆ ಗೆಲ್ಲಿಸಿದ್ವಿ. ಹಾಗಾಗಿ ಈ ಬಾರಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ವಕೀಲರು ಮಿತ್ರರು ಮತ್ತು ಸಂಘಟನೆಗಳು ಎಲ್ಲರೂ ಇಲ್ಲ ಈ ಭಾಗದಲ್ಲಿ ನೀವು ಕೂಡ MLA ವಕೀಲರಿದ್ದೀರಿ, ಸುಮಾರು ವರ್ಷಗಳಿಂದ ಸಂಘಟನೆ ಮಾಡಿದ್ದೀರಿ, ಕಾಂಗ್ರೆಸ್ ಪಕ್ಷಕ್ಕೆ 30 ವರ್ಷದಿಂದ ದುಡಿದಿದ್ದೀರಿ. ಹಾಗಾಗಿ ನೀವು ಈ ಬಾರಿ ಅಭ್ಯರ್ಥಿ ಆದರೆ ಈ ಭಾಗದಲ್ಲಿ ಪಶ್ಚಿಮ ತಾಲೂಕು ಈಗ ಕಂಪ್ಲಿ ಈ ಭಾಗದಲ್ಲಿ ಇವತ್ತಿನವರೆಗೆ ಯಾರೂ ಆಗಿಲ್ಲ. ಹಾಗಾಗಿ ನೀವು ಕೇಳಬೇಕಂತಂದು ಹೇಳಿ ಹಿನ್ನೆಲೆಯಲ್ಲಿ ನಾವು ಈ ಬಾರಿ ಎಲ್ಲ ಕ್ಷೇತ್ರಗಳ ವಿಸಿಟ್ ಮಾಡ್ತಾಯಿದ್ದೀವಿ. ನಮ್ಮ ಪರವಾಗಿ ಎಲ್ಲ ಸಂಘ ಸಂಸ್ಥೆಗಳು, ವಕೀಲರು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಪ್ರೆಸ್ ಮೀಟ್ ಮಾಡಿ ಎಲ್ಲ ಗುಜ್ಜಲಾಗಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ತಾಲೂಕುಗಳನ್ನು ಭೇಟಿ ಮಾಡಿ ನಮ್ಮ ಕಾರ್ಯಕರ್ತರನ್ನ ಇದು ಮಾಡಿ ಅಭಿಪ್ರಾಯ ಪಡಿತಾರೆ. ಇನ್ನು ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲಾ ಗ್ರಾಮಾಂತರ ಸಮಿತಿಯ ಸಾಮಾಜಿಕ ಜಾಲತಾಣ ವಿಭಾಗದ ಜಿಲ್ಲಾಧ್ಯಕ್ಷ ಹಬೀಬ್ ರೆಹಮಾನ್, ಕಂಪ್ಲಿ ಬ್ಲಾಕ್ ಕಾಂಗ್ರೆಸ್ ಮೀಡಿಯಾ ಸೆಲ್ ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ್, ಮುಖಂಡರಾದ ಬೂದಗಂಪಿ ಹುಸೇನ್ ಸಾಬ್, ರಾಮ್ ಸಾಗರ್ ಮೌಲಾ ಸಾಬ್, ತಾರಿಹಳ್ಳಿ ಹನುಮಂತಪ್ಪ, ಹಾದಿಮನಿ ಕಾಳಿಂಗವರ್ಧನ್, ಕೆ ರಾಮಪ್ಪ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಘುವೀರ್, ಸಿದ್ದಿ ಟಿವಿ, ಕಂಪ್ಲಿ.